ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮೊನ್ನೆ ತರಗತಿಯ ನಾನು ಒಂದು ವಿಚಾರ ಹಾಕಿದ್ದೆ ಕರ್ಣಪಿಚಾಶಿ ಬಗ್ಗೆ. ಈ ಕರ್ಣಪಿಚಾಶಿ ಸಾಧನೆ ಹೇಗೆ ಕಷ್ಟ ಆಗುತ್ತೆ, ಅದ್ರ ಬದಲು ನೀವು ಯಕ್ಷಿಣಿ ಮಾಡ್ರಿ ಅಂತ ನಾನು ಹೇಳಿದ್ದೆ. ಆ ವಿಚಾರ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದ. ರೆಸ್ಪಾನ್ಸ್ ಮಾಡಿದವರಿಗೆ, ಮೆಸೇಜ್ ಮಾಡಿದವರಿಗೆ, ಕಾಮೆಂಟ್ ಮಾಡಿದವರಿಗೆ. ಈಗ ನೆಕ್ಸ್ಟ್ ಇವತ್ತು ಬಂದಿರತಕ್ಕಂಥ ವಿಚಾರ ಬಂದುಬಿಟ್ಟು, ನಾನು ಒಂದು ನಿಂಬೆಹಣ್ಣು ತಗೊಂಡ್ಬಿಟ್ಟು ಯಾವ ರೀತಿ ನಾವು ಮಂತ್ರಿಸ್ಬೇಕು, ಅದಕ್ಕೆ ಇದರಿಂದ ಮಂತ್ರಿಸ್ಬೇಕು ಅನ್ನೋದಕ್ಕಿಂತ ಯಾವ ರೀತಿ ನಾವು ಇದರಿಂದ ಕಾರ್ಯಸಿದ್ಧಿ ತಂತ್ರಗಳನ್ನ ಮಾಡಬಹುದು ಅಂತಕ್ಕಂಥದ್ದು ಇವತ್ತು ನಾನು ಬೇಸಿಕ್ಲಿ ಬಂದು ಹೇಳ್ತಿರ್ತಕ್ಕಂಥದ್ದು ಬಂದ್ಬಿಟ್ಟು, ಆಲ್ರೆಡಿ ಪ್ರೆಸೆಂಟು ಮಾಂತ್ರಿಕದಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥವರಿಗೆ ಇದು ಹೊಸಬರಿಗೆ ಅಲ್ಲ. ಆದರೆ ಈ ತಂತ್ರವನ್ನ ಹೊಸಬ್ರು ಸಮೇತ ಮಾಡ್ಬೋದು. ಆದರೆ ಒಬ್ಬ ಹೊಸಬ್ರು ಮಾಡೋದಕ್ಕೂ ಹಾಗೆ ಒಬ್ಬ ದೈವಿಕ ಆರಾಧನೆ ಇರತಕ್ಕಂಥವ್ರು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಒಂದು ಎನರ್ಜಿ ಬೇಗ ಸಿಗುತ್ತೆ ಅಂತಕ್ಕಂಥ ಅವರಲ್ಲಿ, ನಿಮ್ಮಲ್ಲಿ ಸಿಗುತ್ತೆ. ನೀವು ಮಾಡಿದ್ರೆ ಆಗಲ್ವಾ, ನಾವು ಅವ್ರು ಮಾಡಿದ್ರೆ ಅಷ್ಟೇ ಆಗತ್ತೆ ಅಂತಕ್ಕಂಥದ್ದು ಏನಾದ್ರು ವಿಚಾರ ಇತ್ತು ಅಂದ್ರೆ ಇವತ್ತಿನ ವಿಚಾರದಲ್ಲಿ ಹಾಗೆ ಯಾವುದೂ ಇಲ್ಲ. ಇವತ್ತಿನ ವಿಚಾರದಲ್ಲಿ ಬಹಳ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಜನಸಾಮಾನ್ಯರು ಸಮೇತ ಈ ತಂತ್ರವನ್ನ ಮಾಡಬಹುದು. ಈ ತಂತ್ರ ಬಂದುಬಿಟ್ಟು, ತಂತ್ರಸಾರ ಬಂದ್ಬಿಟ್ಟು ಒಂದು ಮುಸ್ಲಿಂ ಮಾಂತ್ರಿಕತೆಯ ಒಂದು ತಂತ್ರಸಾರ ಆಗಿರ್ತಕ್ಕಂಥದ್ದು. ಒಂದು ನಿಂಬೆಹಣ್ಣು ತಗೊಳ್ಳಿ. ಆ ನಿಂಬೆಹಣ್ಣು ಮೇಲೆ ಕೆಂಪು ಇಂಕಿನಿಂದ ಮಾರ್ಕರ್ ಪೆನ್ ತಗೊಳ್ಳಿ. ಆದಷ್ಟು ಈ ನಮಗೆ ಜೆಲ್ ಪೆನ್ಗಳು ಅವೆಲ್ಲ ಏನಾಗುತ್ತೆ ಅಂದ್ರೆ ಈಗ ಬರಿತಿದಂಗೆ ಅಳಿಸ್ಬಿಡುತ್ತೆ ನಿಂಬೆಹಣ್ಣಿನ ಮೇಲೆ. ಯಾಕಂದ್ರೆ ಆ ಪದರಿಗೆ ಅದು ಅಳಿಸುತ್ತೆ. ಮಾರ್ಕರ್ ಪೆನ್ನಿಂದ ಅಳಿಸಲ್ಲ. ಕೆಂಪು ಮಾರ್ಕರ್ ಪೆನ್ನಿನಿಂದ 786 7 8 6 ಈ ಅಂಕೆನ ಬರೀಬೇಕು. ಈ ಅಂಕೆನ ಬರೆದು 2 ಉದ್ದಿನ ಕಡ್ಡಿ ಬೇಕು. ಇಲ್ಲಿ ನಮಗೆ ಬೇಕಾಗಿರೋ ಮುಖ್ಯ ಸಾಮಗ್ರಿಗಳು ಅಂದ್ರೆ ಒಂದು ನಿಂಬೆಹಣ್ಣು, ಒಂದು ಕೆಂಪು ಮಾರ್ಕರು, ಹಾಗೆ 2 ಉದ್ದಿನ ಕಡ್ಡಿ. ಇದರ ಜೊತೆಗೆ ನಮ್ಮ ಪ್ರಾರ್ಥನಾ ಶಕ್ತಿ ಇಲ್ದಂಗೆ ಯಾವ ತಂತ್ರಗಳು ಸಮೇತ ಕೆಲಸ ಮಾಡಲ್ಲ. ಹಾಗಾಗಿ ಪ್ರಾರ್ಥನಾ ಶಕ್ತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇದನ್ನೇ. ಈ ಕಾರಣದಿಂದ ನಿಮ್ಗಳಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನೀವು ಇಲ್ಲಿ ಬಹಳ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಏನೇನು ಮಾಡಬಹುದು ಈ ನಿಂಬೆಹಣ್ಣು, ಈ 786 ಬರೆಯೋದ್ರಿಂದ ಅಂತ ಹೇಳ್ತಾ ಬರ್ತೀನಿ. ಇದರಲ್ಲಿ ಎಲ್ಲಾ ರೀತಿಯ ಕಾರ್ಯಸಾಧನೆಗಳನ್ನ ಮಾಡಬಹುದು. ಇಲ್ಲಿ ಇಮಿಡಿಯೇಟ್ ರಿಸಲ್ಟ್ಸ್ ಬರುತ್ತೆ. ಯಾರ್ಯಾರು ಮಾಡಬಹುದು? ವ್ಯಾಪಾರಕ್ಕೋಸ್ಕರ ಮಾಡಬಹುದು. ಯಾವ್ದಾದ್ರು ಕೆಲ್ಸಕ್ಕೆ ಕೇಳಕ್ ಬಂದಿರ್ತಾರ, ಆ ಕೆಲ್ಸಕ್ಕೋಸ್ಕರ ಮಾಡಬಹುದು. ಯಾವ್ದಾರ ವ್ಯಕ್ತಿಯಿಂದ ಕೆಲಸ ಮಾಡಿಸ್ಬೇಕಾಗಿರುತ್ತೆ, ಆ ವ್ಯಕ್ತಿನ ಕೆಲಸ ಮಾಡಿಸ್ಬೋದು. ಯಾವ ರೀತಿ ಮಾಡಿಸ್ಬೋದು, ಯಾವ ದಿನಾಂಕ, ಯಾವ ಟೈಮಲ್ಲಿ ಮಾಡಬೇಕು, ಯಾವ ದಿವಸದಲ್ಲಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಇಲ್ಲಿ ಈ ನಿಂಬೆಹಣ್ಣು ಬಹಳ ರೀತಿ ನೀವು ಬಹಳ ಯೂಸ್ ಮಾಡಬಹುದು. ವ್ಯಾಪಾರದಲ್ಲಿ ಹೇಳಿದಾಗೆ ಯಾವ ರೀತಿ ವ್ಯಾಪಾರಗಳು, ಈ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೋ ಅವ್ರುಗಳಿಗೆ ಕಷ್ಟ ಆಗುತ್ತೆ. ಸ್ವಲ್ಪ ಹಣಗಳನ್ನ ಕೊಟ್ಟು ವ್ಯಾಪಾರ ವಶ ತಂತ್ರಗಳನ್ನ ಮಾಡ್ಸಕ್ಕಂಥದ್ದು, ಧನಾಕರ್ಷಣೆಗೆ ಮಾಡಿಸ್ತಕ್ಕಂಥದ್ದು ಅಂಥವ್ರಿಗೆ ಬಂದ್ಬಿಟ್ಟು ಈ ನಿಂಬೆಹಣ್ಣ ಮಾಡ್ಬೋದು. ಅಥವಾ ಸರ್ಕಾರಿ ಕೆಲಸಗಳನ್ನ ಅಥವಾ ಬ್ಯಾಂಕ್ ಅಧಿಕಾರಿಗಳಿಂದ ಏನಾದರೂ ಒಂದು ಕೆಲಸಗಳನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಲೋನು ಅಥವಾ ಒಂದು ನಾವು ಖಾತೆನೋ ನಿವೇಶನೋ ಮತ್ತೊಂದಕ್ಕೆ ನಾವು ಅಪ್ಲಿಕೇಶನ್ಸ್ ಹಾಕಿರ್ತೀವಿ. ಆ ಅಪ್ಲಿಕೇಶನ್ಸ್ಗಳನ್ನ ಅಪ್ರೂವಲ್ ಮಾಡಿಸ್ಕೋಬೇಕಾಗಿರುತ್ತೆ. ಆ ಅಪ್ರೂವಲೇಷನ್ಸ್ ಮಾಡಿಸ್ಕೊಳ್ಳೋದಕ್ಕೂ ಸಮೇತ ನಾವು ಇಲ್ಲಿ ಮಾಡಿಸ್ಕೋಬಹುದು ಈ ನಿಂಬೆಹಣ್ಣು ತಂತ್ರಸಾರದಲ್ಲಿ. ಹಾಗೆ ಈಗ ಜನಾಕರ್ಷಣೆಗೆ ಇರ್ತೀವಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏನೂ ಕಟ್ಟಕ್ಕಾಗಲ್ಲ. ಬಟ್ ಒಂದು ನಿಂಬೆಹಣ್ಣ ಎಲ್ಲಾ ಗಾಡಿಯಲ್ಲೂ ನಾವು ನೋಡಬಹುದು. ಎಲ್ಲಾ ಗಾಡಿಯಲ್ಲೂ ನಿಂಬೆಹಣ್ಣು ಕಟ್ಬಹುದು ನಾವು. ಎಂತ ಸಣ್ಣದೇ ಗಾಡಿ ಇದೆ ಅಂದ್ರೆ ಅದನ್ನ ಅಲ್ಲಿ ಇಟ್ಕೊಳಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ತಾಪತ್ರಗಳಿರಲ್ಲ. ಹಾಗಾಗಿ ಆರಾಮಾಗಿ ಸಿಂಪಲ್ ಆಗಿ ಈ ಟೆಕ್ನಿಕ್ನ ನೀವು ಎಲ್ಲರೂ ಈ ಟೆಕ್ನಿಕ್ನ ಮಾಡಬಹುದು. ಎಲ್ರಿಗೂ ಇದು ರಿಸಲ್ಟ್ 100% ಬರುತ್ತೆ. ಆದರೆ ಇದನ್ನ ನಾನು ಹೇಳೋ ರೀತಿನ ಕರೆಕ್ಟಾಗಿ ಫಾಲೋ ಮಾಡ್ರಿ. ಇದನ್ನ ನೀವು ಮಾಡಬೇಕಾಗಿರೋದು ಯಾವ ರೀತಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬಂದ್ಬಿಟ್ಟು ವ್ಯಾಪಾರ ಅಭಿವೃದ್ಧಿಗೆ ಹೇಳ್ತೀನಿ. ಈ ವ್ಯಾಪಾರ ಅಭಿವೃದ್ಧಿಗೆ ಏನಾದರೂ ಮಾಡಬೇಕು ಅಂತ ಇದ್ದೀರಿ ಅಂದ್ರೆ, ನೀವು ಹೋಟೆಲ್ಲು ಅಥವಾ ಯಾವ್ದಾದ್ರು ಕೈಗಾಡಿ ಆ ರೀತಿಯಲ್ಲಿ ಏನಾದರೂ ವ್ಯಾಪಾರ ಕೂತ್ಕೊಳ್ತೀರಂದ್ರೆ ಅಲ್ಲಿ ಶುಕ್ರವಾರ ದಿವಸ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು 2 ಗಂಟೆ ಒಳಗಡೆ ಈ ತಂತ್ರಸಾರ ಮಾಡಬೇಕು. ಈ ತಂತ್ರಸಾರ ಮಾಡಬೇಕು. 2 ಉದ್ದಿನ ಕಡ್ಡಿ ಹಚ್ಕೊಳ್ಳಿ. 2 ಉದ್ದಿನ ಕಡ್ಡಿ ಹಚ್ಕೊಂಡ್ಬಿಟ್ಟು ತದನಂತರ ಬಂದ್ಬಿಟ್ಟು ಕೆಂಪು ಮಾರ್ಕರ್ ಪೆನ್ನಿನಿಂದ ನಿಂಬೆಹಣ್ಣಿನ ಮೇಲೆ 7 8 6 ಅಂತ ಬರೀರಿ. ಆ ಉದ್ದಿನ ಕಡ್ಡಿ ಹೊಗೆಗೆ ಆ ನಿಂಬೆಹಣ್ಣ ಹಿಡಿದುಕೊಂಡು ನಿಮ್ಮ ಹೋಟ್ಲ್ ವ್ಯಾಪಾರ ಯಾವುದು, ನಿಮ್ಮ ಹೋಟೆಲ್ ಇಂಥ ಹೆಸರು, ಇಂಥ ಹೋಟ್ಲಿಗೆ ಜನ ಬರಬೇಕು. ಇಲ್ಲಿ ಬಂದಿರ್ತಕ್ಕಂಥ ಇಂಥ ಏನು ವ್ಯಾಪಾರ ಆಗಬೇಕಲ್ಲ ನಿಮ್ದು, ಒಂದು ಸಿಂಪಲ್ ಆಗಿ ಅನ್ಕೊಳ್ಳಿ. ಈಗ ನಿಮ್ಮದು ಒಂದು ಕೈಗಾಡಿ ಇದೆ, ಅದು ಸಂಬಂಧಪಟ್ಟಿದ್ದು ಫುಡ್ಡಿಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ಕೊಂಡಾಗ ಅಲ್ಲಿ ಏನ್ ಹೇಳಬೇಕು ಅಂದ್ರೆ, ನಾನು ಶ್ರೀ ಗಣೇಶ್ ಹೋಟೆಲ್ನ ಈ ಕೈಗಾಡಿಯಲ್ಲಿ ನಾನು ಈ ಗಣೇಶ್ ಹೋಟೆಲ್ ಈ ಕೈಯಲ್ಲಿ ಹೊಗೆ ಹಿಡ್ಕೊಂಡಿದ್ರೆ ಈ ಕೈಯಲ್ಲಿ ಈ ಗಣೇಶ್ ಹೋಟೆಲ್ನ ಗೆ ಜನ ಬರಬೇಕು, ವ್ಯಾಪಾರ ಆಗಬೇಕು,
ಧನ ಜಾಸ್ತಿ ಆಗಬೇಕು, ವ್ಯಾಪಾರ ಅಭಿವೃದ್ಧಿ ಆಗ್ತಾನೇ ಹೋಗ್ಬೇಕು. ಇದನ್ನ ಕೇಳ್ಕೊಳ್ಳಿ. ಇದನ್ನ ರಿಪೀಟ್ ಮಾಡ್ತಾ ಇರಬೇಕು. ಎಷ್ಟು ನಿಮಿಷ? 15 ನಿಮಿಷ ಮಾಡಬೇಕು ಸರಿಯಾಗಿ. ಇದೇ ಒಂದನ್ನೇ ಓಡಿಸ್ಬೇಕು. ಅಲ್ಲಿ ಜನ ಬರಬೇಕು, ವ್ಯಾಪಾರ ಆಗಬೇಕು, ಅಲ್ಲಿ ನನಗೆ ಫುಡ್ ಮಾರಾಟ ಆಗಬೇಕು, ಇನ್ನೇ ನಿಮ್ಮ ಐಟಮ್ಸ್ ಇರ್ತಾವೆ ಅವನ್ನೆಲ್ಲ ಐಟಮ್ಸ್, ಎ ಐಟಮ್ ಮಾರಾಟ ಆಗಬೇಕು, ಎ ಐಟಮ್ ಮಾರಾಟ ಆಗಬೇಕು. ಅದನ್ನೇ ರಿಪೀಟ್ 15 ನಿಮಿಷನ ಪೂರ್ಣವಾಗಿ ಇದೇ ವಿಚಾರನ ಹೇಳ್ತಾ ಬನ್ನಿ. ಹೇಳ್ತಾ ಬಂದ್ಬಿಟ್ಟು ಕೊನೆಗೆ ಏನ್ ಮಾಡಬೇಕು? ಇದು ಮುಗೀತು, 15 ನಿಮಿಷದಲ್ಲಿ ಉದಿನ ಕಡೆನ ಆರೋಗ್ಬಿಡುತ್ತೆ. ಅಲ್ವಾ? ಇದು ಕೊನೆ ಮುಗಿದ ಮೇಲೆ ಇದೇ ನಿಂಬೆಣ್ಣ ತಗೊಂಡು ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಡಿ. ಗಲ್ಲಾಪೆಟ್ಟಿಗೆ, ದುಡ್ಡು ಹಣ ಅಂತ ಏನಿಡಕ್ ನೀವು ಒಂದು ಗಲ್ಲಾಪೆಟ್ಟಿಗೆ ಸಣ್ಣದು ಅಥವಾ ಯಾವುದು ಮಾಡ್ಕೊಂಡಿರ್ತಿರೋ ಬಾಕ್ಸು, ಆ ಬಾಕ್ಸಲ್ಲಿ ಇಡಿ. ಆ ಬಾಕ್ಸಲ್ಲಿ ನೀವು ಇಡೋದ್ರಿಂದ ನಿಮಗೆ ಧನಾಕರ್ಷಣೆ 100% ರಿಸಲ್ಟ್ ಕೊಡುತ್ತೆ. ಓಕೆ, ಸರಿನಾ? ನೆಕ್ಸ್ಟ್ ವಿಚಾರ ಬಂದ್ಬಿಟ್ಟು, ಯಾವುದಾದ್ರು ವ್ಯಕ್ತಿಗಳಿಂದ ಏನಾದ್ರೂ ಕೆಲಸವನ್ನ ಮಾಡಿಸ್ಬೇಕಾಗಿರುತ್ತೆ ನೀವುಗಳು. ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರೂ ಮಾಡಿಸ್ತೀನಿ ಅಂದಾಗ ಸೇಮ್ ಆಸ್ ಯೂಶುವಲ್ ಹಿಂಗೆ ಯಾವ ವ್ಯಕ್ತಿ ಬಗ್ಗೆ ಕೆಲಸ ಮಾಡಬೇಕಾಗಿರುತ್ತೋ ಅವ್ರದೊಂದು ಭಾವಚಿತ್ರವನ್ನ ಇಟ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ಅಧಿಕಾರಿಗಳಿದ್ರೆ ಭಾವಚಿತ್ರ ಸಿಗೋದು ಕಷ್ಟ ಇರುತ್ತೆ. ನೀವು ಕಣ್ಣಾರೆ ನೋಡಿರ್ಬೇಕು ಆ ವ್ಯಕ್ತಿನ. ಇಷ್ಟೇ, ಇನ್ನಿದ್ರಲ್ಲಿ ಕಂಡೀಷನ್ ಅಂದೆ. ಆ ವ್ಯಕ್ತಿ ಕಂಡೀಷನ್ ನೋಡ್ಕೊಂಡು ಈಗ ಒಂದು ನಿಂಬೆಹಣ್ಣು 2 ಉದ್ದಿನ ಕಡ್ಡಿ ಹಚ್ಕೊಳ್ಳಿ. ನೆಕ್ಸ್ಟ್ 2 ಉದ್ದಿನ ಕಡ್ಡಿ ಹಚ್ಕೊಳ್ಳಿ. ನಿಂಬೆಹಣ್ಣ ತಗೊಳ್ಳಿ. ಕೆಂಪು ಮಾರ್ಕರ್ ಪೆನ್ನಿಂದ ಬರೀರಿ. ಇಲ್ಲಿ 7, 8, 6 7, 8, 6 ಬರಿಬೇಕು. ಇದು ನಂಬರಾಲಜಿಯಲ್ಲೂ ಬರುತ್ತೆ, ಮುಸ್ಲಿಂ ತಾಂತ್ರಿಕಲ್ಲೂ ಬರುತ್ತೆ. ಇವು ಇಷ್ಟು ನಂಬರ್ಗಳು ಬಹಳ ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಆ ನಿಂಬೆಹಣ್ಣು ಮೇಲೆ ಅಲ್ಲಿ ನೀವು ಮಾಡ್ತಕ್ಕಂಥ ಸಮಯದ ಮೇಲೆ ಇಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅನುಮಾನ ಇಟ್ಕೊಂಡು ಮಾಡಿದ್ರೆ ಈ ಕೆಲಸ ಆಗಲ್ಲ. ಫಸ್ಟ್ನೇದು, ನಿಮ್ಮಲ್ಲಿ ನಂಬಿಕೆ, ದೃಢ ನಂಬಿಕೆ ಇದ್ದಾಗ ಮಾತ್ರ ಇದು ರಿಸಲ್ಟ್ ವೆರಿ ಫಾಸ್ಟ್ ಅವತ್ತಿಂದ ಅವತ್ತೇ ಕೊಡುತ್ತೆ. ಇದು ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಯಾವ್ದು, ನೀವು ನಂಬಿಕೆ ಇಟ್ಟು ಮಾಡಿದ್ರಿ ಅನ್ಕೊಳ್ಳಿ, 100% ನಿಮಗೆ ಹೇಳ್ತೀನಿ ರಿಸಲ್ಟ್ ಬಹಳ ಅಂದ್ರೆ ಬಹಳ ಬೇಗ ಬರುತ್ತೆ. ಈಗ ನೋಡಿ, ಒಬ್ಬ ವ್ಯಕ್ತಿನ ಕೆಲಸ ಮಾಡಿಸ್ಬೇಕಾಗಿರುತ್ತೆ, ಒಬ್ಬ ವ್ಯಕ್ತಿ ಕಡೆಯಿಂದ ನಮ್ಗೆ ಕೆಲಸ ತಗೋಬೇಕಾಗಿರುತ್ತೆ. ಆ ವ್ಯಕ್ತಿ ಪೂರ್ಣ ಹೆಸರು, ಅವ್ರ ತಂದೆ ಹೆಸರು ಗೊತ್ತಾಯ್ತು ಅಂದ್ರೆ ಬಹಳ ಅನುಕೂಲ. ಇಲ್ಲ ಅಂದ್ರೆ ಅವರು ಏನ್ ಡೆಸಿಗ್ನೇಷನ್ ಇರುತ್ತೋ ಅಲ್ಲಿ. ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಂಥ ವ್ಯಕ್ತಿ ಒಬ್ರು ಯಾರೋ ಹರಿಶ್ಚಂದ್ರ ಅಂತೇಳಿ, ಹರಿಶ್ಚಂದ್ರ ಅಂತಕ್ಕಂಥವ್ರು ಇಂಥ ಮುನ್ಸಿಪಾಲಿಟಿ ಆಫೀಸಲ್ಲಿ ಇಂಥ ಜಿಲ್ಲೆ, ಇಂಥ ತಾಲೂಕು, ಇಂಥ ಮುನ್ಸಿಪಾಲಿಟಿ ಆಫೀಸಲ್ಲಿ ಇದ್ದಾರೆ. ಇವ್ರ ಕಡೆ ಇಂಥ ಡಿಪಾರ್ಟ್ಮೆಂಟು ಇಂಥ ಇದರಲ್ಲಿದ್ದಾರೆ, ಇವ್ರ ಹುದ್ದೆಯಲ್ಲಿ. ಇವ್ರ ಕಡೆಯಿಂದ ನನಗೆ ಇಂಥ ಕೆಲಸ ಆಗಬೇಕು, ಇವ್ರಿಂದ ನನಗೆ ಇಂಥ ಖಾತೆ ಆಗಬೇಕು, ಇಲ್ಲ ನನಗೆ ಇಂಥ ಒಂದು ಅಪ್ಲಿಕೇಶನ್ ಸೈನ್ ಆಗಬೇಕು, ಇಂಥ ಫೈಲ್ ಮೂವ್ ಆಗಬೇಕು, ಇಲ್ಲ ನನಗೆ ಇದರಿಂದ ಇವ್ರ ಕಡೆಯಿಂದ ಈಗ ಒಂದು ಹಣ ಬಿಡುಗಡೆ ಆಗಬೇಕು ಅಂತೇಳಿ ಅದನ್ನ ಸಂಕಲ್ಪ ಮಾಡ್ತೀವಿ. ಅದನ್ನೇ ರಿಪೀಟ್ ಮಾಡಬೇಕು. ಇದನ್ನ ಯಾವಾಗ ಮಾಡಬೇಕು? ಶುಕ್ರವಾರ ದಿವಸನೇ ಸೇಮ್ ಟೈಮ್ಸ್. ಎಷ್ಟು ಗಂಟೆ? 12 ಗಂಟೆಯಿಂದ 2 ಗಂಟೆ ಒಳಗಡೆಗೆ ಮಾಡಬೇಕು. ಇದನ್ನ ಮಾಡಿದ್ರಿ ಕಂಟಿನ್ಯೂ 15 ನಿಮಿಷ ಮತ್ತೆ ಮಾಡ್ತೀರಾ. ಇದನ್ನ ಎಲ್ಲ ಆಯ್ತು ಪ್ರೊಸೆಸ್. ಈಗ ಏನ್ ಮಾಡಬೇಕು? ಈ ನಿಂಬೆಹಣ್ಣಲ್ಲಿ ಇಡಬೇಕು. ಈ ನಿಂಬೆಹಣ್ಣ ನಿಮ್ಮ ಕಿಸೆ ಅಥವಾ ಹೆಣ್ಮಕ್ಳಾಗಿತ್ತು ಅಂದ್ರೆ ನಿಮ್ಮ ಒಂದು ನೈನಿಟಿ ಬ್ಯಾಗ್ಸ್ ಇರ್ತಾವಲ್ವಾ ಅದರಲ್ಲಿ. ಇದು ಏನು ಕಂಡೀಷನ್ ಅಂದ್ರೆ ಲೆದರ್ ಇರಬಾರ್ದು ವಸ್ತು. ನೀವು ಹಾಕ್ತಕ್ಕಂಥ ಸ್ಲಿಪ್ಪರ್ ಆಯ್ತು ಅಥವಾ ನಿಮ್ಮ ಪರ್ಸ್ ಆಯ್ತು, ಈ ಲೆದರ್ ವಸ್ತುಗಳನ್ನ ಇದನ್ನ ಇಟ್ಕೋಬಾರ್ದು. ಲೆದರ್ ವಸ್ತುಗಳನ್ನ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಕೆಲಸ ಮಾಡಲ್ಲ. ಇದು ಚರ್ಮದ ವಸ್ತುಗಳಿದ್ದಾಗ ನೆನಪಿರ್ಲಿ. ಮಾಂತ್ರಿಕದಲ್ಲಿ ಇದೊಂದು ಕಂಡೀಷನ್ ಬರುತ್ತೆ. ಚರ್ಮದ ವಸ್ತುಗಳು, ಲೆದರ್ ಬೆಲ್ಟ್ಸ್ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಲೆದರ್ ಸ್ಲಿಪ್ಪರ್ ಹಾಕೊಳ್ತಕ್ಕಂಥದ್ದು, ಲೆದರ್ ಪರ್ಸ್ ಇಟ್ಕೊಂಡಿರ್ತಕ್ಕಂಥದ್ದು ಮಾಡಬೇಡ್ರಿ. ಇದು ನಿಮಗೆ ಕೆಲಸ ರಿಸಲ್ಟ್ ಕೊಡಲ್ಲ. ಜೇಬಲ್ಲಿ ಇಟ್ಕೋಬಹುದು, ಒಂದು ಪರ್ಸ್ಗಳಲ್ಲಿ ಏನಿರುತ್ತೋ ಅದರಲ್ಲಿ ಇಟ್ಕೋಬಹುದು. ಹೆಣ್ಮಕ್ಳು ಆ ರೀತಿ ಪರ್ಸ್ಗಳಲ್ಲಿ ಅವ್ರನ್ನ ಇಟ್ಕೋಬಹುದು. ಅಥವಾ ನಿಮ್ಮ ಸೆರೆಗಲ್ ಕಟ್ಟಂಗ್ ಇಟ್ಕೊಳಕ್ಕಾಗತ್ತೆ ನಿಮಗೆ ಅಂದ್ರೆ ಇಟ್ಕೋಬಹುದು. ಡ್ರೆಸ್ಸಲ್ಲಿ ಇಟ್ಕೊಳಕ್ ಅಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ತೊಂದರೆ ಆಗ್ಬೋದು. ಅದಕ್ಕೆ ಹೇಳಿರ್ತಕ್ಕಂಥ ಪರ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಇಟ್ಕೊಂಡು ಹೋಗಿ, ಆ ವ್ಯಕ್ತಿ ಎದುರಿಗೆ ಇಟ್ಕೊಂಡು ಹೋಗಿ ಕುತ್ಕೊಂಡು ಆ ವಿಚಾರವಾಗಿ ಮಾತಾಡಿ. 100% ಇಷ್ಟು ದಿವಸ ನಿಮಗೆ ಕೊಡ್ತಕ್ಕಂಥ ರೆಸ್ಪಾನ್ಸಿಗೂ ಇವತ್ತು ನೀವು ಹೋಗಿ ಕೇಳ್ತಕ್ಕಂಥ ಟೈಮಲ್ಲಿ ಅವ್ರು ಕೊಡ್ತಕ್ಕಂಥ ರೆಸ್ಪಾನ್ಸಿಗೂ ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ಮ ಕೆಲಸ ಸಮೇತ ಅಷ್ಟೇ ಬೇಗ ಆಗುತ್ತೆ. ಹಾಗೆ ಈಗ ಇಲ್ಲಿ ಕೆಲಸ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿಯಿಂದ ಮಾತ್ರ ನೀವು ಒಂದು ಕೆಲಸ ತಗೋಬಹುದು ಇಲ್ಲಿ ಆಗುತ್ತೆ. ಆ ಕೆಲಸಕ್ಕೆ ಸಂಕಲ್ಪ ಮಾಡಿದ್ರೆ ಆ ಕೆಲಸ ಆಯ್ತು. ಈ ನಿಂಬೆಹಣ್ಣ ಏನ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ನಿಂಬೆಹಣ್ಣ ನಿಮ್ಮ ಕೆಲಸ ಆದ ತಕ್ಷಣ ಒಂದು ಸಿಂಪಲ್ ಹರಿಯೋ ನೀರಿಗೆ ಬಿಡಬೇಕು. ಬಿಡಬೇಕಾದ್ರೆ ಇದರ ಜೊತೆಗೆ ಒಂದು ಸ್ವೀಟ್ ಪದಾರ್ಥವನ್ನ ಹರಿಯೋ ನೀರಿಗೆ ಬಿಡಿ. ಜೊತೆಗೆ ಯಾವ ರೀತಿ ಹರಿಯ ನೀರಿಗೆ ಬಿಡಬೇಕು ಅಂದ್ರೆ ಎಲೆ ಮೇಲೆ ಅಡಿಕೆ ವಿಳೆದೆಲೆ ಬರುತ್ತಲ್ಲ, ವಿಳೆದೆಲೆಯಲ್ಲಿ ಒಂದು ಸ್ವೀಟು ಈ ನಿಂಬೆಹಣ್ಣು ಇಟ್ಬಿಟ್ಟು ಕೆಳಗಡೆ ಬಿಡ್ಬೋದು. ಈ ನಿಂಬೆಹಣ್ಣು ಹತ್ತತ್ರ ಡ್ರೈ ಆಗಿ ಒಣಗಕ್ಕೆ ಹೋಗುತ್ತೆ. ಇಲ್ಲಿ ತಿಳ್ಕೋಬಹುದು. ಓಕೆ, ಇದಕ್ಕೆ ಕೆಲಸ ಮಾಡುತ್ತಾ?
ನೆಕ್ಸ್ಟ್ ಬಂದ್ಬಿಟ್ಟು ಯಾರ್ದಾದ್ರೂ ದೇಹದ ಮೇಲೆ ಏನಾದ್ರೂ ಸಮಸ್ಯೆ ಇದೆ, ಅವ್ರಿಗೇನೋ ಮಾಟ ಮಂತ್ರ ಆಗಿದೆ, ತೊಂದರೆ ಆಗಿದೆ, ತಾಪತ್ರ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತು ಅನ್ಕೊಳ್ಳಿ. ಮನೆಯಲ್ಲೇ ಏನೋ ಒಂದು ಈಗ ಸಡನ್ ಫಾಲೋ ಸಡನ್ ಯಾರಿಗೋ ಫೋನ್ ಮಾಡ್ತೀರಾ, ಅವ್ರಿಗೆ ಸಡನ್ ಆಗಿ ಸಿಗ್ತಾ ಇರಲ್ಲ ಅಂತ ಟೈಮಲ್ಲಿ ನೀವು ಇಲ್ಲಿ ಒಂದು ತಂತ್ರವನ್ನು ಈ ಲಿಂಬೆಹಣ್ಣಿಂದ ಮಾಡ್ಬೋದು. ಸೇಮ್ ಆಸ್ ಯೂಶಲ್ ಕೆಂಪು ಮಾರ್ಕರ್ ಪೆನ್ನಿನಿಂದ ಬರೀಬೇಕು. ಈಗ ಸಡನ್ ಆಲ್ ಆಫ್ ಸಡನ್ ಹೇಳಿದಿರ ಗುರುಗಳೇ ಹೆಂಗೆ ಅಂತ ಏನಾದರೂ ನಿಮ್ಗೆ ಪ್ರಶ್ನೆ ಇತ್ತು ಅಂದರೆ, ಈಗ ಆಲ್ ಆಫ್ ಸಡನ್ ಬರ್ತಕ್ಕಂಥ ಸಮಸ್ಯೆ ಬಂದುಬಿಟ್ಟು ನಿಮಗೆ ಮುಂಚೆನೆ ಗೊತ್ತಿರುತ್ತೆ ಅಲ್ವಾ, ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ. ಅವ್ರ ಕಡೆಯಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವ ರೀತಿ ರಿಸಲ್ಟ್ ಅಂತ ನಾನು ಹೇಳ್ತೀನಿ ಕೇಳಿ. ಈಗ ಏನಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದು ಏನಾದರೂ ನಿಮಗೆ ತಲೆಯಲ್ಲಿತ್ತು, ಯಾರು ಏನೋ ತೊಂದರೆ ಮಾಡ್ತಾ ಇದ್ದಾರೆ, ಅವ್ರ ಕಡೆ ನಮ್ಗೆ ಏನೋ ತೊಂದರೆ ಆಗ್ತೈತೆ ಅನ್ನೋದು ಏನೋ ತಲೆಗಿತ್ತು ಅನ್ಕೊಳ್ಳಿ. ಅವಾಗ ನೀವು ಏನು ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಲ್ಲಿ ಸೇಮ್ ಆ್ಯಸ್ ಇಲ್ಲಿ ಮಾಡಬೇಕಾಗಿರೋ ದಿವಸ ಹೇಳ್ತೀನಿ ಕೇಳಿ. ಇಲ್ಲಿ ಗುರುವಾರ ದಿವಸ ಗುರುವರೆಯಲ್ಲಿ ಮಾಡಬೇಕು ಇದನ್ನ. ಜೊತೆಗೆ ಇದೇ ನಿಂಬೆಹಣ್ಣು ಮತ್ತೆ ಶುಕ್ರವಾರ ದಿವಸ ಹೇಳಿದ್ನಲ್ಲ 12 ಗಂಟೆಯಿಂದ 2 ಗಂಟೆ ಹೊರಗಡೆ. ಈಗ ಗುರುವಾರ ದಿವಸ ಗುರುವಾರ 2 ಟೈಮ್ ಸಿಗುತ್ತೆ, ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು. ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ಸಂಜೆ ಟೈಮಲ್ಲಿ ಮಾಡಿ, ಸಂಜೆ ಟೈಮಲ್ಲಿ ಮಾಡಿ. ಓಕೆ, ಗುರುವಾರ ದಿವಸ ಸಂಜೆ ಟೈಮಲ್ಲಿ ಗುರುವಾರ ಬರುತ್ತೆ. ಅದನ್ನು ನೀವು ಇಂಟರ್ನೆಟಲ್ಲಿ ಟೈಪ್ ಮಾಡಿದ್ರೆ ಗುರುವಾರ ದಿವಸ ಯಾವತ್ತು ಬರುತ್ತೆ, ಯಾವ ಡೇಟ್ ದಿವಸ ಅಂತ ನೋಡ್ಕೊಂಡ್ರೆ ಸಂಜೆ ಟೈಮು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತ ಕುತ್ಕೊಂಡು ಆ ಟೈಮಲ್ಲಿ ಮಾಡಿ. ಅದಾಗಿ ಮೇಲೆ ಮತ್ತೆ ಮಾರನೇ ದಿವಸ ಶುಕ್ರವಾರ ದಿವಸ ಇದು ಒಂದು ಪ್ರಯತ್ನ ಮಾಡಿ. 2 ದಿವಸ ಇದನ್ನು ಮಾಡಬೇಕು. ಇದಕ್ಕೆ ಎನರ್ಜಿ ಸ್ವಲ್ಪ ಜಾಸ್ತಿ ಬೇಕು. ಯಾಕಂದ್ರೆ ಯಾರ್ದೋ ಮೇಲೆ ಇರತಕ್ಕಂಥ ಒಂದು ಶಕ್ತಿ ಛಾಯೆನೋ ಅಥವಾ ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪ್ರಯೋಗದ ಬಾಧೆಯನ್ನು ನಿವಾರಿಸಕ್ಕೆ ನೀವು ಹೋಗ್ತಾ ಇರೋದ್ರಿಂದ ಸ್ವಲ್ಪ 2 ಟೈಮ್ ಪ್ರೊಸೆಸ್ ಆಗುತ್ತೆ ಇಲ್ಲಿ. ಆದರೆ ಕೆಲಸ ಬಹಳ ಅದ್ಭುತವಾಗಿ ನಡೆಯುತ್ತೆ ಇಲ್ಲಿ. ನೀವು ತಿಳ್ಕೊಂಡಿರೋದಕ್ಕಿಂತ ವೇಗವಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಇಷ್ಟು ಸಣ್ಣದರಲ್ಲಿ ನಮಗೆ ಈ ಪರಿಹಾರ ಸಿಗ್ತಾ ಅಂತಕ್ಕಂಥದ್ದು ನಿಮಗೆ ಯೋಚನೆ ಬರುತ್ತೆ. ಯಾಕಂದ್ರೆ ನಿಂಬೆಹಣ್ಣು ಭಾಳ ಕಾಸ್ಟ್ಲಿ ಅಲ್ಲ, ಭಾಳ ಅಂದರೆ ಹೋದ್ರೆ 5 ರೂಪಾಯಿ. ಮಾರ್ಕರ್ ಪೆನ್ ಒಂದ್ಸಲ ತಗೊಂಬಂದ್ಬಿಟ್ರೆ 10 ರೂಪಾಯಿ ಸಿಗುತ್ತೆ. CD ಮಾರ್ಕರ್ ಪೆನ್ನು 2 ಉದ್ದಿನ ಕಡ್ಡಿ 2 ರೂಪಾಯಿ. ಇಲ್ಲಿಗೆ ಎಷ್ಟಾಯಿತು ಟೋಟಲ್ಲು 17 ರೂಪಾಯಿ ಆಯಿತು ಅಲ್ವಾ. 8 ಶನಿ ಸಂಖ್ಯೆ ಕರ್ಮ. ನೀವು ಯಾವ ರೀತಿ ಕರ್ಮ ಫಲ ಮಾಡ್ತೀರಾ ಅಂದರೆ ವರ್ಕ್ಶಿಪ್ ಮಾಡ್ತೀರಾ, ಯಾವ ರೀತಿ ಬೇಡ್ಕೊಳ್ತೀರಾ, ಯಾವ ರೀತಿ ನೀವು ಇದನ್ನ ಎಕ್ಸ್ಪೋಸ್ ಮಾಡ್ತೀರಾ, ಇಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಯಾವ ರೀತಿ ಇಡ್ತೀರಾ, ಅದರ ಮೇಲೆ ನಿಮಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅಲ್ವಾ. ಹಾಗಾಗಿ ಎರಡನ್ನೂ ನಾನು ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ಬಹಳ ಸಂಖ್ಯೆಗಳು ಬಹಳ ಕೆಲಸ ಮಾಡುತ್ತೆ. ಇದೊಂಥರ ಕೋರ್ಸ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ದಿನಾಂಕ ಸಮಯ ಇಲ್ಲಿ ಬಹಳ ಇಂಪಾರ್ಟೆಂಟು. ಈ ದಿನಗಳು ಮತ್ತು ಸಮಯವನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು, ಈಗ ಸೇಮ್ ತೊಗೊಂಡಿದ್ದೀರಿ ಒಂದು ನಿಂಬೆಹಣ್ಣ, ಉದ್ದಿನ ಕಡ್ಡಿ ಹಚ್ಕೊಂಡಿದ್ದೀರಾ, ನಿಂಬೆಹಣ್ಣು ತೊಗೊಂಡಿದ್ದೀರಾ, ನಿಂಬೆಹಣ್ಣು ಮೇಲೆ ಕೆಂಪು ಇಂಕಿಯಿಂದ ಬರೆದಿದ್ದೀರಾ. ಈಗ ಏನು ಮಾಡಬೇಕು, ಆ ವ್ಯಕ್ತಿ ಯಾರಿದಾರಲ್ಲ ಅವ್ರಿಗೆ ಯಾರಿಗೆ ಮಾಂತ್ರಿಕ ಬಾಧೆ ಇದೆಯೋ ಅಥವಾ ಒಂದು ಯಾವುದೋ ಚೇಷ್ಟೆ ಇದೆಯೋ, ಗಾಳಿ ಚೇಷ್ಟೆನೋ ಮತ್ತೊಂದು ಚೇಷ್ಟೆ ಇದೆಯೋ ಅವರಿಗೆ ಅವ್ರ ಹೆಸರು ಹೇಳ್ರಿ. ಇವ್ರ ಮೇಲೆ ಇರ್ತಕ್ಕಂಥ ಯಾವಾಗಿಂದನೇ ಆಗಿರಲಿ ಎಪ್ಪೇರ್ಪೆಟ್ಟ ಅಂದರೆ ಯಾವ ಸಮಯದಿಂದಲೂ ಆಗಿರತಕ್ಕಂತಹ ಮಾಟ ಮಂತ್ರ ತಂತ್ರ ಗ್ರಹ ಬಾಧೆ ನವ ಪೀಡ ದೋಷಗಳು ಶತ್ರು ಬಾಧೆ ಶತ್ರುನಾಶ ಪ್ರಯೋಗಗಳು ನಿಮಗಿನ್ನೂ ಏನೇನು ನಡೆಸ್ಬೇಕಂತ ಬಂತು ಅವ್ರಿಗೆ ಕೇಳ್ತಾ ಇರಲ್ಲ. ಅವ್ರಿಗೆ ಇಂಥ ನೋವು ಬರುತ್ತೆ ಏನು ಅಂತ ಕೇಳಿರ್ತೀರಲ್ವಾ, ಏನೇನು ಅನ್ಸುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಹೇಳಿ ಇವರಿಗೆ ಇದೆಲ್ಲ ನಾಶವಾಗಲಿ ಅಂತ ಕೇಳಿ ಅದನ್ನು ರಿಪೀಟ್ ಮಾಡಿ. ಗುರುವಾರ ಸಹ ಸಂಜೆನೂ ಮಾಡಬೇಕು, ಗುರುವಾರೆಯಲ್ಲಿ ಮಾರನೇ ದಿವಸ ಶುಕ್ರವಾರ ಸಹ ಮಾಡಬೇಕು. ಈ 2 ಟೈಮು ಇದನ್ನು ಮಾಡಿ ಇದನ್ನ ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಬೇಕು. ಒಂದು ತುಂಡು ಹಸಿರು ಬಟ್ಟೆಯಲ್ಲಿ ಇದನ್ನ ಕಟ್ಟಿ ಅವ್ರು ಎಲ್ಲಿ ಮಲಗ್ತಾರಲ್ವಾ ಆ ತೆಲಗಿಂಬಿನ ತೆಳಗಡೆ ಇಡ್ಸಕ್ಕೆ ಹೇಳಿ. ತೆಲಗಿಂಬಿನ ತೆಳಗೆ ಇಟ್ಟಾಗ ನೋಡಿ ಅವರು 100% ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಇವ್ರಲ್ಲ ಇದನ್ನ ತೆಲಗಿನ ತೆಳಗೆ ಇಟ್ಟಿರ್ತೀವಿ, ಮತ್ತೆ ಎದ್ದಿ ಮೇಲೆ ಏನಾಗುತ್ತೆ ಅವರ ನೆಗೆಟಿವ್ ಎನರ್ಜಿನ ಈ ಹಣ್ಣು ಹೀರ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಹಣ್ಣು ಹೀರ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಮೇಲೆ ಅವರ ಬಾಡಿಯಿಂದ ನೆಗೆಟಿವ್ ಸೋರ್ಸ್ ಕಡಿಮೆ ಆಗ್ತಾ ಇದು ದಿವಸ ಟೈಮ್ ತಗೊಳುತ್ತೆ. ಆಗ್ತಾ ಬಂದು ಕಡಿಮೆಯಾಗಿ ಅವರಿಗೆ ಒಂದು ದಿವಸಕ್ಕೆ ರಿಲ್ಯಾಕ್ಸ್ ಪೂರ್ಣವಾಗ್ತದೆ. ಕೆಲವೊಂದು ಟೈಮು ನೀವಿಟ್ಟಿರ್ತಕ್ಕಂಥ ಹಣ್ಣು ಒಣಗುತ್ತೋ ಅದರೊಟ್ಟಿಗೆ ಅದೇ ಒಣಗುತ್ತು ಪುಡಿ ಆಗಂಗಾಯ್ತು, ಆ ಟೈಮಲ್ಲಿ ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಸಣ್ಣ ಮಟ್ಟದ ಪ್ರಯೋಗಗಳಿದಾವೆ, ಓಕೆ ಒಡೆದೋಯ್ತು ಅಂತ ನೀವು ಅನ್ಕೋಬಹುದು. ಕೆಲವೊಂದು ಟೈಮ್ ದೊಡ್ಡ ಮಟ್ಟದ ಪ್ರಯೋಗಗಳಿತ್ತು, ದೊಡ್ಡ ಮಟ್ಟದ ಶಕ್ತಿಗಳಿತ್ತಂದ್ರೆ ಇಲ್ಲಿ ಹಣ್ಣು ಒಡೆದೋಗುತ್ತೆ, ಅಂದ್ರೆ ಕೆಟ್ಟೋಗ್ತಕ್ಕಂಥದ್ದು, ನೀರಾಗ್ತಕ್ಕಂಥದ್ದು, ಕೊಳಿತಕ್ಕಂಥದ್ದು, ಕಪ್ಪಾಗ್ತಕ್ಕಂಥದ್ದಾಗುತ್ತೆ. ಇದನ್ನ ನೀವನ್ನ ಗಮನಿಸಿ ರಿಪೀಟ್ ಮಾಡ್ತಾ ಬನ್ನಿ ವಾಪಸ್.
ರಿಪೀಟ್ ಮಾಡಿ. ಒಂದು ಈಗ ಇಲ್ಲಿ ಈ ರೀತಿ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ಈ ರೀತಿ ಆಯಿತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ರಿ. ಈ ರೀತಿ ಆಯಿತು ಅಂದರೆ ಇಲ್ಲಿ ನೀವು ಮಾಡಬೇಕಾದ್ರು ಎರಡು ಹಣ್ಣು ತಗೊಳ್ಳಿ. 2 ಹಣ್ಣು ಸೇಮ್ ಉದ್ದಿನಕಡ್ಡಿ ಹಚ್ಚಿರಿ, ನಿಂಬೆಹಣ್ಣು ಮೇಲೆ 786 ಬರೀರಿ, ಇನ್ನೊಂದು ನಿಂಬೆಹಣ್ಣು ಮೇಲೆ 786 ಬರೀರಿ. 2 ನಿಂಬೆಹಣ್ಣನ್ನ ಕೈಯಾಗ ಇಟ್ಕೊಳ್ರಿ. ಸೇಮ್ ಅದೇ ಪ್ರಾರ್ಥನೆ ಮಾಡಿರಿ, ರಿಪೀಟ್ ಮಾಡಿರಿ. ಆಗಲಿ 15 ನಿಮಿಷ ಮುಗೀತು. ತದನಂತರ ಬಂದ್ಬಿಟ್ಟು 1 ನಿಂಬೆಹಣ್ಣ ಬಟ್ಟೆ ಕಟ್ಬಿಟ್ಟು ಅವ್ರ ತಲೆಗೆ ಬೀಳಕ್ಕೆ ಕೊಡಬೇಕು. ಇನ್ನೊಂದು ನಿಂಬೆಹಣ್ಣ ಬಂದ್ಬಿಟ್ಟು ಅವ್ರ ತಲೆ ಮೇಲೆ, ಅಲ್ಲಿ ತಲೆ ಮೇಲೆ ದೃಷ್ಟಿ ನೋಡಿಸ್ಬೇಕು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ದೃಷ್ಟಿ ನೋಡಿಸಿ. ಈ ದೃಷ್ಟಿ ನೋಡ್ಸಬೇಕಾದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಎಲ್ಲ ರೀತಿ ಪ್ರಯೋಗಗಳು ನಾಶವಾಗಲಿ, ಕೆಡಕುಗಳು ಏನೇನಾಗಿದಾವೆ ಅವೆಲ್ಲ ನಾಶವಾಗಲಿ. ಆ ರೀತಿ ಪ್ರಯೋಗ, ಈ ರೀತಿ ಪ್ರಯೋಗ, ಮತ್ತೊಂದು ರೀತಿ ಪ್ರಯೋಗಗಳು ಎಲ್ಲ ನಾಶವಾಗಲಿ ಅಂತ ಕೇಳ್ಕೋಬೇಕು. ಎಪ್ಪೇರ್ ಪೆಟ್ಟ ಪಿಲ್ಲಿ ಶೂನ್ಯಗಳು ನಾಶವಾಗಲಿ ಅಂತ ಕೇಳಿ ತದನಂತರ ಬಂದುಬಿಟ್ಟು ಇದನ್ನು ಮುಂದ್ಗಡೆಗೆ ಮತ್ತೆ ಎಷ್ಟೆಷ್ಟು ಸಲ ಮಾಡಬೇಕು ಬಳಿ. ತಲೆ ಮೇಲೆ ಒಂದು 5 ಸಲ, ಎಡದಿಂದ ಬಲಕ್ಕೆ 5 ಸಲ, ಬಲದಿಂದ ಎಡಕ್ಕೆ 5 ಸಲ, ಮುಂದ್ಗಡೆಗೆ ದೃಷ್ಟಿ ನೋಡಿಸ್ತೀವಲ್ಲ ಈ ರೀತಿ ಒಂದು 5 ಸಲ ನೋಡಿಸಿ ಆ ನಿಂಬೆಹಣ್ಣ ಒಡೆದಾಕ್ರಿ. ಯಾವ ರೀತಿ ಒಡೆದಾಕ್ಬೇಕು? ಜಜ್ಜಬೇಕು. ಯಾವ್ದಾರು ವಸ್ತುವಿನ ಜಜ್ಜಬೇಕು. ಈ ಜಜ್ಜಬೇಕಂದ್ರೆ ನೀವು ಎಲ್ಲಿ ಮಾಡಬೇಕು? ಇದನ್ನ ಮನೆ ಒಳಗೆ ಮಾಡಂಗಿಲ್ಲ. ದೃಷ್ಟಿ ನೋಡ್ಸಕ್ಕಂತ ಮನೆಯಿಂದ ಹೊರಗಡೆಗೆ, ಕಾಂಪೌಂಡಿಂದ ಆಚೆ ಅಲ್ಲಿ ಮಾಡ್ರಿ. ಆಯಿತು ಅಂದರೆ ಒಂದು 3 ದಾರಿಯಲ್ಲಿ ಎಲ್ಲಾದ್ರೂ ದೃಷ್ಟಿ ನೋಡಿಸಿ ಹೊಡೆದಾಕ್ರಿ. ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಬರುತ್ತೆ. ಇದನ್ನ ರಿಪೀಟ್ ಮಾಡ್ತಾ ಬನ್ನಿ. ನಿಮಗೆ 100% ಆ ಪ್ರಯೋಗ ನಾಶವಾಗುತ್ತೆ. ಇಲ್ಲಿ ಯಾಕಂದ್ರೆ ನಾನು ಈ ಪ್ರಯೋಗ ಹೇಳಿರ್ತಕ್ಕಂಥದ್ದು ಇಲ್ಲಿ ಡಿಲೇ ತಗೊಳತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನೇ ಕ್ಲಿಯರಾಗಿ ಹೇಳ್ತೀನಿ ಯಾಕೆ ನಿಧಾನಕ್ಕೆ ತಗೊಳತ್ತೆ ಅಂತ. ಯಾಕಂದ್ರೆ ಪ್ರಯೋಗ ಮಾಡಿರ್ತಕ್ಕಂಥ ವ್ಯಕ್ತಿ ಶಕ್ತಿನೂ ಬಲವಾಗೇ ಇರುತ್ತಲ್ವ. ಸಣ್ಣದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿತ್ತೋ, ಏನೋ ಸಣ್ಣ ಪುಟ್ಟ ದೃಷ್ಟಿದೋಷಗಳೇನಾದರೂ ಇತ್ತು, ಬೇಗ ರಿಲ್ಯಾಕ್ಸೇಷನ್ ಸಿಕ್ಬಿಡುತ್ತೆ. ಇಲ್ಲ ದೊಡ್ಡ ಮಟ್ಟದಲ್ಲಿ ಇತ್ತು ಅಂದಾಗ ಮಾತ್ರ ಇದು ಬೇಕಾಗುತ್ತಲ್ವಾ. 2ರಲ್ಲೂ ಮಾಡ್ಬೋದು. ಮುಂಚೆನೆ ಮಾಡ್ಬಿಡ್ತೀನಿ ಗುರುಗಳೇ, ನಾನು ಏನಾದರೂ ದೃಷ್ಟಿ ನೋಡಿಸ್ತೀನಿ, ಒಂದು ತಲೆಗಿಟ್ಕಣಕ್ಕೂ ಕೊಡ್ತೀನಿ ಗುರುಗಳೇ ಅಂತಕ್ಕಂಥದ್ದು ಏನಾದರೂ ನಿಮಗಿತ್ತು ಅಂದರೆ 2 ಮಾಡ್ರಿ. 100% ರಿಸಲ್ಟ್ ಬರುತ್ತೆ. ಇಟ್ಕೋಬೋದು, 2 ಮಾಡ್ಬೋದು. 2ಕ್ಕೂ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ರಿಪೀಟ್ ಮಾಡ್ರಿ ಅಷ್ಟೇ. ಇಲ್ಲಿ ಖರ್ಚು ಕಡಿಮೆ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಖರ್ಚು ಕೊಟ್ಬಿಟ್ಟು ಮಾಡಿಸ್ಕೊಳ್ತಾವ್ರಲ್ವಾ. ಖರ್ಚು ಇಲ್ದಂಗೂ ಇದನ್ನ ಮಾಡ್ಕೋಬಹುದು ನೀವು. ಯಾಕಂದ್ರೆ ಎಲ್ಲ ಟೈಮಲ್ಲಿ ಈಗ ಇದಕ್ಕೆ ಗುರುಗಳೇ ನಾವು ಅರ್ಚಕರ ಹತ್ರ ಹೋಗಿ ಮಾಡಿಸ್ತೀವೋ ಅಥವಾ ಜ್ಯೋತಿಷಿಗಳ ಹತ್ರ ಮಾಡ್ತೀವೋ, ಮಾಂತ್ರಿಕ ಹತ್ರ ಮಾಡಿಸ್ತೀವೋ, ಅವ್ರ ಹತ್ರನೂ ಹೋಗಿ ಮಾಡಿಸ್ಬೋದು. ಇದನ್ನ ನೀವು ಮಾಡ್ಬೋದು. 2 ಆಗತ್ತೆ ಅಲ್ವಾ. ಒಂದು 18ರಿಂದ 20 ರೂಪಾಯಿದಲ್ಲಿ ಖರ್ಚು ಮಾಡೋದು ಯಾರಿಗೂ ದೊಡ್ಡದಾಗಿಲ್ಲ ಇವತ್ತು. ಯಾಕಂದ್ರೆ ಇವತ್ತಿನ ಮಕ್ಕಳು ಅಥವಾ ನಮ್ಗಳು ಇದಕ್ಕೆ ನೋಡಿದ್ರೆ ಒಂದು 20 ರೂಪಾಯಿ ಬಹಳ ಒಂದು ಸಣ್ಣ ಅಮೌಂಟ್ ಆಗಿರುತ್ತೆ. ಸಣ್ಣ ಅಮೌಂಟ್ ಅಂತ ಹೇಳಲು ಕೆಲವೊಬ್ಬರಿಗೆ ಅದು ಸಮೇತ ಬಹಳ ದೊಡ್ಡ ಮಟ್ಟದ ಅಮೌಂಟೇ ಇರುತ್ತೆ. ಆದ್ರೆ ಇರ್ತಕ್ಕಂಥದ್ದು ಎಷ್ಟೆಷ್ಟೋ ಖರ್ಚು ಮಾಡೋದ್ರಲ್ಲಿ, ಎಲ್ಲಿಗೋ ಹೋಗಿ ಖರ್ಚು ಮಾಡೋದ್ರಕ್ಕಿಂತ ತಾವೇ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಲ್ವಾ. ಒಂದು ಬಹಳ ಸಣ್ಣ ಶುಲ್ಕದಲ್ಲಿ ನಿಮಗೆಲ್ಲ ಇದು ಕ್ಲಿಯರ್ ಆಗ್ತಾ ಬರುತ್ತೆ. ನಿಮಗೂ ನೆಮ್ಮದಿ ಕಾಣ್ತೀರಾ. ಇದನ್ನ ನೀವು ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ವಿಚಾರ ಬಂದ್ಬಿಟ್ಟು ಇದೇ ನಿಂಬೆಹಣ್ಣಲ್ಲಿ. ಈ ನಿಂಬೆಹಣ್ಣನ್ನು ನೀವು ಮನೆಗೆ ಒಂದು ಸುರಕ್ಷಾ ಯಂತ್ರಗಳನ್ನಾಗಿ, ಸುರಕ್ಷಾ ಚಕ್ರವಾಗಿ ಸಮೇತ ಇದನ್ನು ಬಳಸ್ಬೋದು. ಹೇಗೆ, ಯಾವ ರೀತಿ ಅಂದರೆ ಸೇಮ್ ಆಸ್ ಯೂಶಲ್ಲು ಒಂದು ನಿಂಬೆಹಣ್ಣು ತಗೊಳ್ಳಿ, ಉದ್ದಿನಕಡ್ಡಿ ಹಚ್ಚಿರಿ. ಈ ಉದ್ದಿನಕಡ್ಡಿ ಏನಿರಬೇಕು ಅಂದರೆ ಸುಗಂಧ ಭರಿತವಾಗಿರಬೇಕು. ಜೊತೆಗೆ ಇಲ್ಲಿ ನಿಮಗೆ ಒಂದು ಅತ್ತರ್ ಬೇಕು, ಸುಗಂಧ ಭರಿತವಾದ ಅತ್ತರ್. ಜಾಸ್ಮಿನು, ಮೋಗರ ಈ ರೀತಿ ಬಹಳ ಅತ್ತರ್ ಸಿಗ್ತವೆ. ಈ ರೋಸು ಈ ರೀತಿ ಅಕ್ತರು ಸಿಗ್ತವೆ. ಈ ತರ ಅಕ್ತರ್ಗಳನ್ನ ತಗೊಳ್ಳಿ. ಆದಷ್ಟು ಆಲ್ಕೋಹಾಲ್ ಫ್ರೀ ಇರ್ತಕ್ಕಂಥ ಅಕ್ತರ್ಗಳು ತಗೊಂಡ್ಬಿಟ್ಟು ನೀವು ಈ ನಂಬರ್ ಬರೆದು ಸ್ವಲ್ಪ ಅಕ್ತಾರ ಹಾಕ್ಬಿಟ್ಟು ಸವರ್ಬಿಟ್ಟು ನಿಂಬೆಹಣ್ಣು ಮೇಲೆ ನಂಬರ್ ಬರ್ಕೊಳ್ರಿ. ಬರೆದು ಬಿಟ್ಟು ಕೆಂಪು ಇಂಕಿಂದನೇ ಬರಿಬೇಕು. ಇಲ್ಲಿ ಸಮೇತ ವಾಪಸ್ ಏನು ಚೇಂಜಸ್ ಇಲ್ಲ. ಬರೀರಿ. ಉದ್ದಿನಕಡ್ಡಿ ಹೊಗೆ ಹಿಡಿತಾ ನಮ್ಮ ಮನೆ, ಇಂಥ ಕುಟುಂಬದಲ್ಲಿರ್ತಕ್ಕಂಥವ್ರು, ನಮ್ಮ ಮನೆ ಹೀಗೆ ಇಲ್ಲಿದೆ, ಇಂಥ ಪ್ಲೇಸು, ಇಂಥ ಕುಟುಂಬ, ಇಂಥ ಏನು ನಿಮ್ಮ ಗೋತ್ರ ಗೀತ್ರ ಇರ್ತೋ ಅದನ್ನೆಲ್ಲ ಹೇಳ್ಕೊಂಡು ಮನೇಲಿ ನಾವು ಇಂಥ ವಾಸ ಮಾಡ್ತಿದ್ದೀವಿ. ನಮ್ಮ ಮನೆಗೆ ಯಾವುದೇ ರೀತಿಯ ಬೇರೆ ದುಷ್ಟ ಪೀಡ ಭೂತ ಪ್ರೇತ ಪಿಶಾಚಿಗಳು ಬರಬಾರ್ದು. ಯಾರೋ ಏನು ತೊಂದರೆ ಮಾಡೋದು ನಮ್ಮ ಮನೆಗೆ ತಾಕಬಾರ್ದು. ನಿಮ್ಮ ಮನೆಗೆ ಈ ರೀತಿ ರಕ್ಷೆ ಇರಬೇಕು. ನಮ್ಮ ಮನೆಗೆ ಈ ರೀತಿ ಕಾವಲಾಗಿರೋ, ನಮ್ಮ ಮನೆಗೆ ಹೀಗೆ ರಕ್ಷೆ ಕೊಡು ಅಂತೇಳಿ ನೀವೊಂದು ಪ್ರಾರ್ಥನೆ ಮಾಡಿ. ಯಾವ ರೀತಿ ಪ್ರಾರ್ಥನೆ, ಎಷ್ಟು ಚೆನ್ನಾಗಿರ್ಬೇಕು ಪ್ರಾರ್ಥನೆ ಅಂದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ನೇ ಪ್ರಾರ್ಥಿಸಿ. ನಮ್ಮ ಮನೆಗೆ ಯಾರು ಇಂಥವ್ರು ಮಾಡ್ತಕ್ಕಂಥ ತಾಟ್ಬಾರ್ದು, ಇಂಥವ್ರು ಮಾಡ್ತಕ್ಕಂಥ ತಾಟ್ಬಾರ್ದು, ಹಿಂಗೆ ಬಂದಿದ್ದು ತಾಟ್ಬಾರ್ದು, ಕಣ್ಣು ದೃಷ್ಟಿ ತಾಕ್ಬಾರ್ದು, ಕೆಟ್ಟ ದೃಷ್ಟಿ ತಾಕ್ಬಾರ್ದು, ನಮ್ಮ ಮನೆ ಒಳಗೆ ಹಾವು ಬರಬಾರ್ದು, ಹಲ್ಲಿ ಬರಬಾರ್ದು, ನಾಯಿ ಬರಬಾರ್ದು, ಎಲ್ಲದನ್ನೂ ಹೇಳ್ಬೋದು. ಇಲ್ಲಿ ಇಂಥ ಮನುಷ್ಯರು ಬರಬಾರ್ದು, ಇದನ್ನೂ ಸಮೇತ ಹೇಳ್ಬೋದು. ಬರ್ಲಿಲ್ಲಂಗೆ ಇವ್ರನ್ನೆಲ್ಲ ದಿಗ್ಬಂಧಿಸು, ಇವ್ರಿಗೆಲ್ಲ ಕಟ್ಟು, ಇವ್ರು ನಮ್ಗೆ ಯಾರೇ ಏನೋ ತೊಂದರೆಗಳು ಮಾಡ್ತಿದ್ರು ಅದನ್ನೆಲ್ಲ ನಿವಾರಣೆ ಮಾಡು, ಇವ್ರನ್ನೆಲ್ಲ ಒಡೆದಾಕು, ಇದನ್ನೆಲ್ಲ ಶಾಂತಿ ಮಾಡು,
ಈ ತರ ತೊಂದರೆಗಳು ಮಾಟ ಮಂತ್ರ ಮಾಡಿದ್ರೆ ಅದನ್ನ ನಿವಾರಿಸು, ಇಲ್ಲ ಕೈ ಗೊಂಬೆ ಪ್ರಯೋಗಗಳು ಮಾಡಿದ್ರೆ ಇದನ್ನ ನಮ್ಗೆ ದಾಟ್ಲಿಂಗೆ ಕಡಿಮೆ ಕೊಡು, ಮನೆಗೆ ಬರ್ತಿದ್ದಂಗೆ ಸುಖ ನಾವು ನೆಮ್ಮದಿಯಾಗಿ ಕುತ್ಕೊಳ್ಳಂಗ್ ಮಾಡು, ಎಲ್ರ ಜೊತೆಗೂ ಚೆನ್ನಾಗಿ ಮಾತಾಡಂಗ್ ಕುತ್ಕೊಳ್ಳಂಗ್ ಮಾಡು, ನಮ್ಮ ಜಗಳಗಳನ್ನ ಕಡಿಮೆ ಆಗಂಗ್ ಮಾಡು, ಈ ರೀತಿ ಎಲ್ಲಾ ಕೇಳ್ಕೊಂಡು ಓಕೆನಾ. ಆಯ್ತು, ಇದೆಲ್ಲ ಕೇಳ್ಕೊಂಡ್ರೆ ಊದಿನ ಕಡೆ ಎಲ್ಲ ಆರೋಯ್ತು. ತದನಂತರ ಬಂದ್ಬಿಟ್ಟು ಈ ಅಕ್ತರ್ನ ಮತ್ತೆ ಸ್ವಲ್ಪ ಅಕ್ತರ್ನ ಇದೇನ್ ಬಟ್ಟೆ ಇರುತ್ತಲ್ಲ, ಇಲ್ಲಿ ಹಸಿರು ಬಟ್ಟೆ ಅಥವಾ ಕೆಂಪು ಬಟ್ಟೆ, ಎರಡು ಬಟ್ಟೆನ ಉಪಯೋಗಿಸ್ಬೋದು. ಇಲ್ಲಿ ನೀವು ಮನೆ ಕಟ್ಟೋದ್ರಿಂದ ಕೆಂಪು ಬಟ್ಟೆನೂ ಬಳಸ್ಬೋದು. ಎರಡರಲ್ಲಿ ಯಾವ್ದಾದ್ರು ಬಟ್ಟೆ ತಗೊಳ್ಳಿ. ಕೆಂಪು ಬಟ್ಟೆಗೂ ಸ್ವಲ್ಪ ಹಸಿರು ನೀವು ಹಾಕ್ಬೋದು, ಅಕ್ತರ್ನ ಹಾಕಿ, ಅಥವಾ ಹಸಿರು ಬಟ್ಟೆ ತಗೊಂತಿದ್ರೆ ಹಸಿರು ಬಟ್ಟೆಗೆ ಅಕ್ತರ್ನ ಹಾಕಿ ಅದನ್ನ ಗಂಟು ಕಟ್ಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಗಡೆನ ಇದನ್ನ ನೀವು ಕಟ್ಟಿ 100% ನಿಮ್ಮ ಮನೆಗೆ ಒಂದು ಪಾಸಿಟಿವ್ನೆಸ್ ಪಾಸಿಟಿವ್ ಫೀಲ್ ಬರುತ್ತೆ. ಹೊರಗಡೆ ನಾವು ಹಿಂದೂಗಳಿರ್ತೀವಿ, ನಾವು ಬೇರೆ ಧರ್ಮದಲ್ಲಿದ್ದೀವಿ, ಮತ್ತೊಬ್ಬರು ಮಗಂತ ಇದ್ದೀವಿ, ಏನಾದರೂ ತೊಂದರೆ ಆಗುತ್ತಾ, ಇದು ಮುಸ್ಲಿಂ ತಾಂತ್ರಿಕತೆ ಅಂತ ಹೇಳ್ತೀರಿ ಅಂತಕ್ಕಂಥದ್ದು ಏನಾದರೂ ತಲೆಗಿತ್ತು ಅಂದರೆ 100% ಯಾವುದೇ ತೊಂದರೆ ಆಗಲ್ಲ. ಇಲ್ಲಿ ನಿಮಗೆ ನಿಮ್ಮ ಪ್ರಾರ್ಥನೆಯಲ್ಲಿ ಕಾಪಾಡ್ತಕ್ಕಂಥದ್ದು ಬಂದ್ಬಿಟ್ಟು ನಿಮ್ಮ ದೈವಗಳೇ, ನಿಮ್ಮ ದೈವಿಕ ಶಕ್ತಿಗಳೇ ಬರ್ತವೆ. ಯಾವುದೇ ರೀತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಆರಾಮಾಗಿ ಮಾಡಿ. ಓಕೆನಾ. ನೆಕ್ಸ್ಟು, ಇದು ಏನಾದರೂ ಈಗೇನು ಮನೆಗೆ ಮಾಡಿ ಕಟ್ಟಿದ್ರಲ್ಲ, ಈ ಹಣ್ಣು ಏನಾದರೂ ಒಡೆದೋಯ್ತು ಅಥವಾ ಏನಾದ್ರು ಕಪ್ಪಾಗ್ತೈತೆ, ಏನಾದ್ರು ಇದ್ದಕ್ಕಿದ್ದಂಗೆ ಕೊಳತ್ ಸೋರಕ್ ಸ್ಟಾರ್ಟ್ ಆಯ್ತು, ಅಥವಾ ಕಟ್ಟಿರ್ತಕ್ಕಂಥ ಗಂಟು ಮುಡಿಸ್ಕೊಂಡ್ಬಿಡ್ತು, ಆ ರೀತಿ ಏನಾದರೂ ಕಾಣ್ತು ಅಂದರೆ ಏನು ಮಾಡಬೇಕು ಗುರುಗಳೇ ನಾವು ಅಂತ ಏನಾದರೂ ಯಾರಿಗಾರು ಪ್ರಶ್ನೆ ಇತ್ತು ಅಂದರೆ, ಬಂತು ಅಂದರೆ ಸಮಸ್ಯೆ, ಆವಾಗ ಒಂದ್ಸಲ ಕ್ಷೇತ್ರಕ್ಕೆ ಕಾಲ್ ಮಾಡಿ, ನಮ್ಮ ಕ್ಷೇತ್ರಕ್ಕೆ ನಾವು ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಎಲ್ರಿಗೂ ಧನ್ಯವಾದ. ಎಷ್ಟು ನನ್ನ ವಿಚಾರ. ಇದೇ ರೀತಿ ಪರಿಹಾರಗಳು ನಿಮಗೆ ಇನ್ನೂ ಮುಂದೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದ.